ದಾಸಿಮಯ್ಯನವರ ಮದುವೆಯ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಸಡಗರ ಸಂಭ್ರಮ ಒಂದು ವಾರದಿಂದ ಚಾಲು ಮಾಡ್ಯಾರ ರೀ ಮದುವೆ ಮಾಡತ್ತಾನ. ಅಯ್ಯಾರ ಅವಾಗಿಂದ ಚಾಲು ಆಗ್ಯದ. ಆಗಿನ ಕಾಲದಲ್ಲಿ 7 ದಿವಸ ಮದುವೆ ಇರ್ತಿತ್ತು. ಒಂದು ವಾರಗಟ್ಟಲೆ. ಒಂದು ದಿವಸ ಹಂದ್ರ ಹಾಕೋದು, ಒಂದು ದಿವಸ ಬಳಿ ಉಡಿಸೋದು, ಒಂದು ದಿವಸ ಅರಿಶಿಣ ಹಚ್ಚೋದು, ಒಂದು ದಿವಸ ಕುಟ್ಟೋದು ಒಂದು ದಿವಸ ಅರಿಶಿಣ ರೆಡಿಮೇಡ್ ತರಂಗಿಲ್ಲ, ಬೇರೆ ತಂದು ಕುಟ್ಟಿರ್ತಾರೆ. ಮಾಡ್ಯಾರನು ಗೊತ್ತಾಯ್ತು. ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲವನ್ನ ವಿಚಾರ ಮಾಡಿದ್ರೆ ಬಹಳ ಸಂಭ್ರಮ ಸಂತೋಷದಿಂದ ಮದುವೆಯ ಕಾರ್ಯಕ್ರಮವೆಲ್ಲ ನೆರವೇರಿಸಿದ್ದೀರಿ. ಇಲ್ಲಿ ದಾಸಿಮಯ್ಯ ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಅವನಿಗೆ ಮದುವೆ ಆಗೋದು ಇಚ್ಛೆ ಇರಲಿಲ್ಲ. ಮಹಾದೇವಿಗೂ ಮದುವೆ ಆಗೋಕ್ಕೆ ಇಚ್ಛೆ ಇರಲಿಲ್ಲ. ಏನು ಶರಣರು, ಸಂತರು, ಮಹಾತ್ಮರು, ದಾರ್ಶನಿಕರು ಏನದಾರಲ್ಲ ಅವ್ರಿಗೆ ಯಾರಿಗೂ ಮದುವೆ ಆಗೋಕ್ಕೆ ಇಚ್ಛೆ ಇರಲಿಲ್ಲ. ತಂದೆ ತಾಯಿಗಳು ಗುರು ಹಿರಿಯರ ಮಾತಿಗೆ ಒಪ್ಕೊಂಡು ಮನೆಯಾಗ ಒಂದು ದೀಪ ಹಚ್ಚಕ್ಕೆ ಬೇಕಲ್ಲ, ಮನೆಯನ್ನು ಬೆಳಗಿಸುವಂಥ ಮನೆಯ ನಮ್ಮ ಸಂಪ್ರದಾಯ ಪರಂಪರೆ ಅಂಶವನ್ನು ಮುಂದುವರಿಸಬೇಕು ಅನ್ನೋಗೋಸ್ಕರ ಮದುವೆ ಅನ್ನೋದನ್ನು ಒಂದು ಸಂಪ್ರದಾಯ ಮಾಡಿಟ್ಟಿದ್ದಾರೆ. ಎಲ್ಲ ಹುಟ್ಟಿರ್ತಕ್ಕಂಥ ಹೆಣ್ಣು, ಎಲ್ಲ ಹುಟ್ಟಿರ್ತಕ್ಕಂಥ ಗಂಡನ್ನು ಒಂದು ಮಾಡ್ತೇವಲ್ಲ, ಅದು ಕೇವಲ ಹೆಣ್ಣು ಗಂಡಿನ ಸಂಬಂಧವಲ್ಲ, ಅದು ಒಂದು ಸಂಪ್ರದಾಯ. ಆ ಸಂಪ್ರದಾಯ ಸಂಸ್ಕಾರವನ್ನು 14 ಸಂಸ್ಕಾರಗಳಲ್ಲಿ ಒಂದಾಗ್ಯದ. ಒಂದು ಸಂಸ್ಕಾರ ಇವತ್ತು ರಾಮಾಯಣ ಮಹಾಭಾರತವನ್ನು ವಿಚಾರ ಮಾಡ್ರಿ. ಮದುವೆಯ ಇಲ್ಲಂತಂದ್ರೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ನೋಡ್ರಿ. ಮದುವೆ ಹುಟ್ಟಿನಿಂದ ಸಾಯುವವರೆಗೇ ಏನು ಮಾಡ್ತಾರಲ್ಲ, ಮದುವೆ ಆದವರಿಗೆ ಅದು ಅಧಿಕಾರ. ಅದು ನಮ್ಮ ಸನ್ಯಾಸಿಗಳು ಏನು ಅಧಿಕಾರ ಇಲ್ಲವೇ ಇಲ್ಲ. ಸುಮ್ಮನೆ ಕೂಡೋದಷ್ಟೇ. ಗುಡಿ ಹ್ಯಾಂಗೆ ದೇವ್ರು ಕೂತಾನಲ್ಲ ಹಂಗೆ ಕೂಡೋದಷ್ಟೇ. ಓಡಾಡೋರು ನೀವೇ. ಆರತಿ ಎತ್ತಬೇಕಾದ್ರೆ ನೀವೇ ಆರತಿ ಎತ್ತೀರಿ. ಅವ್ರು ಮಣ್ಣಾಗಿ ಇಡತನಕ್ಕೆ ಏನು ಕೆಲಸ ಮಾಡ್ತೀರಿ ಎಲ್ಲ ನೀವೇ ಮಾಡ್ತೀರಿ. ತೊಟ್ಲಾಗಲಿ, ನಾಮಕರಣ ಆಗಲಿ, ಅವ್ರು ಕುಬಿಸೋದ ಕಾರ್ಯಕ್ರಮ ಆಗಲಿ. ಮದುವೆ ಆಗ್ಯದಂತ ಕೇಳ ಮದುವೆ ಇದ್ದವ್ರಿಗೆ ಮುಂದೆ ಬಿಡ್ತಾರೆ. ಏನು ಮದುವೆ ಆಗಲಾರ್ದು ಬಿಡ್ತಾರೆ ರೀ. ಏನಾದರೂ ಕೂಡ ಮದುವೆ ಯಾರಿಗೆ ಆಗಿದೆಯೋ ಅವರಿಗೆ ಮುಂದೆ ಬಿಡ್ತಾರೆ, ಗಂಡ ಹೆಂಡತಿಗೆ. ಹಾಗೆ ಇಲ್ಲಿ ಧನ್ಯೋ ಗೃಹಸ್ಥಾಶ್ರಮ, ಗೃಹಸ್ಥಾಶ್ರಮೇ ಧನ್ಯ ಅಂತ ವೇದಗಳು ಉಪನಿಷತ್ತುಗಳು ಹೇಳ್ತಾರೆ. ದಾಸಿಮಯ್ಯನವರು ಗುರುವಿನಿಂದ ವಿದ್ಯೆಯನ್ನು ಕಲಿತು ಬಂದಿದ್ದಾರೆ. ಅಭ್ಯಾಸವನ್ನು ಶ್ರೀಶೈಲದ ಚಂದ್ರಗುಂಡ ಶಿವಾಚಾರ್ಯರಿಂದ ಧರ್ಮ ಶಾಸ್ತ್ರವನ್ನು ವಿದ್ವತ್ತನ್ನೆಲ್ಲ ಪಡೆದು ವೀರಶೈವ ಲಿಂಗಾಯತ ಧರ್ಮದ ಶಾಸ್ತ್ರ ಅಷ್ಟೇ ಅಲ್ಲ, ವೇದಾಂತ, ತರ್ಕ, ನ್ಯಾಯ, ಮೀಮಾಂಸ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡಿ ವಾಪಸ್ ಮನೆಗೆ ಬಂದಿದ್ದಾರೆ. ಗುರುವಿನ ಉಪದೇಶದಂತೆ ಅವರು ನಡೀತಾ ಇದ್ದಾರೆ. ತ್ರಿಕಾಲ ಸಂಧ್ಯಾ ವಂದನರು, ತ್ರಿಕಾಲ ಪೂಜಾನಿಷ್ಠರು ಲಿಂಗ ಪೂಜೆಯನ್ನು ಮಾಡ್ತಿದ್ರು, ಕಾಯಕವನ್ನು ಮಾಡ್ತಿದ್ರು, ದಾಸೋಹವನ್ನು ಮಾಡ್ತಿದ್ರು. ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದರೆ ಎಲ್ಲವನ್ನು ಮರೆತು ಬಿಡ್ತಿದ್ರು. ದಾಸಮಯ್ಯನವರು ಎಲ್ಲವನ್ನು ಮರೆತು ಬಿಡ್ತಿದ್ರು. ನಾವು ಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಎಲ್ಲ ನೆನಪು ಬರ್ತವೆ ನಮ್ಗೆ. ಲಿಂಗ ಪೂಜೆ ಮಾಡ್ತಾ ಇರಬೇಕಾದ್ರೆ ನಾಳೆಗೆ ಏನು ಹೇಳಬೇಕು, ನಾಳೆಗೆ ಎಲ್ಲಿ ಹೋಗ್ಬೇಕು, ನಾಳೆಗೆ ಯಾರು. ಲಿಂಗ ಪೂಜೆ ಇದ್ದಾಗೆ ಫೋನ್, ಲಿಂಗ ಪೂಜೆ ಇದ್ದಾಗೆ ಎಲ್ಲ ಪ್ಲ್ಯಾನ್. ಆದರೆ ದಾಸಿಮಯ್ಯನವರು ಲಿಂಗ ಪೂಜೆ ಮಾಡ್ತಾ ಇದ್ರೆ ಎಲ್ಲ ಮರೆತು ಬಿಡ್ತಿದ್ರು. ಆನಂದವಾಗಿ ನೀವು ದೇವರ ಪೂಜೆ ಮಾಡಬೇಕಾದ್ರೆ ನಿಮ್ಮಲ್ಲಿ ಆನಂದ ಭಾಷ್ಮಗಳು ಬರಬೇಕು. ಬರ್ತಾವನ್ನು ಒಂದು ಸಲ ಬಂದವ, ಬೈಕೋತ ಮಾಡಿದ್ರೆ ಎಲ್ಲ ಬರಬೇಕು, ಆನಂದ ಉಂಟಾಗಬೇಕು. ಆನಂದ ಭಾಷ್ಮವನ್ನು ಯಾವಾಗ ಬರ್ತದೋ ಆವಾಗ ನೀವು ಪೂಜೆ ಮಾಡಿದ ದೇವರಿಗೆ ಮುಟ್ತಾ ಇದೆ ಅಂತ ತಿಳ್ಕೋಬೇಕು. ಪೂಜೆ ಮಾಡುವಾಗ ಆ
ಆಕಳಿಕೆಗಳು ಬರಬೇಕು. ಆಕಳಿಕೆ ಕೆಟ್ಟಲ್ಲದು. ಆಕಳಿಕೆ ಬರಗತ್ತವ ನಿದ್ರೆ ಕಡಿಮೆ ಮಾಡಿರಂತಲ್ಲ, ನಿಮ್ಮ ಮನಸ್ಸು ಏಕಾಗ್ರತೆ ಆಗತ್ತೈತಿ. ಆ ಮನಸ್ಸು ಏಕಾಗ್ರತೆ ಆಗದಾದಾಗ ಮಾತ್ರ ಆಕಳಿಕೆಗಳು ಶುರುವಾಗ್ತವೆ. ಆಕಳಿಕೆಯಿಂದ ನಿದ್ರೆ ಮಾಡಬಾರ್ದು, ನಿದ್ರೆಯಲ್ಲಿ ಎಚ್ಚರಿಕೆ ಇರಬೇಕು. ಆಕಳಿಕೆ ಬಂದರೆ ನೀವು ದೇವರಿಗೆ ಸಮೀಪ ಆಗ್ತಾ ಇದ್ದೀರಿ ಅಂತ ಅರ್ಥ. ಕಣ್ಣಾಗಿನ ಆನಂದ ನೀರು ಬರಬೇಕು. ದೇವ್ರ ಪೂಜಾರಿ ಮಾಡಿ, ಲಿಂಗ ಪೂಜಾರಿ ಮಾಡಿ, ಆಮೇಲೆ ಎಲ್ಲವನ್ನ ಮರೆತು ಬಿಡಬೇಕು. ನಾನು ಮನೆಗೆ ಇದ್ದೀನಿ ಅನ್ನೋದು ಕೂಡ ಮರೆತು ಬಿಡಬೇಕು. ನಿಮಗೆಲ್ಲ ಗೊತ್ತಿರೋದೇನೆ, ಬಸವಣ್ಣನವರ ಕಾಲದಲ್ಲಿ ಗಜೇಶ ಮಸಣಯ್ಯ ಅಂತ ಆಗೋಗಿದ್ದಾನೆ. ಗಜೇಶ ಮಸಣಯ್ಯ ಇದು ಮಾಳಿ ಸಮಾಜದ ಒಬ್ಬ ಶರಣ. ಮಾಳಿ ಸಮಾಜದವ್ರು ಇಲ್ಲಿ ನಮ್ಮಲ್ಲಿ ಮಾಲಗಾರ ಅಂತಾರೆ, ಮಾಳಿನ ಅಂತಾರೆ. ಆ ಮಾಳಿ ಸಮಾಜದೊಬ್ಬ ಶರಣ ಗಜೇಶ ಮಸಣಯ್ಯ. ಅವನು ಕೂಡ ಸದಾ ಲಿಂಗ ಪೂಜೆ ಮಾಡುವಂಥವನು. ಎಲ್ಲ ಶರಣರು ಲಿಂಗ ಪೂಜೆ ಮಾಡೇ ಮುಂದೆ ಬಂದಿದ್ದಾರೆ. ಅದಕ್ಕಿಂತ ಹಿಂದೆ ಏನು ಮಾಡಿದ್ರಲ್ಲ, 63 ಜನ ಪುರಾತನರು ಅವರು ಗುಡಿ ಒಳಗಿಂದ ಲಿಂಗವನ್ನು ಪೂಜೆ ಮಾಡಿದ್ದಾರೆ. ದಾಸಿಮಯ್ಯ ಬಸವಣ್ಣನ ಕಾಲು ಹಿಡ್ಕೊಂಡು ಇಲ್ಲಿವರೆಗೆ ಏನು ಬಂದಂದರೆ ಇಷ್ಟಲಿಂಗ ಪೂಜೆ ಮಾಡೋದು ಸಂಪ್ರದಾಯ ಆಗಿದೆ. ಅವಾಗ ವೀರಶೈವ, ಶೈವ, ಆಮೇಲೆ ವೀರಶೈವ, ಬರ್ತಾ ಬರ್ತಾ ವೀರಶೈವ ಲಿಂಗಾಯತ ಅಂತಾಯಿತು. ಅಂದರೆ ಆ ಶೈವ ಪರಂಪರೆಯನ್ನು ನಮ್ಮ ಅಂಗದ ಮೇಲೆ ಅಳವಡಿಸ್ಕೊಳ್ಳುವಂಥದ್ದು. ಲಿಂಗ ಆಯತ, ಲಿಂಗವನ್ನು ತಂದು ಗುಡಿಯೊಳಗೆ ಇರ್ತಕ್ಕಂಥ ಲಿಂಗವನ್ನು ಶರೀರದ ಸಂಬಂಧವನ್ನು ಬೆಳೆಸಿ ನಾವು ವೀರಶೈವ ಲಿಂಗಾಯತ ಸಂಪ್ರದಾಯರು ಆಗಿದ್ದೇವೆ. ಹೀಗಿಲ್ಲಿ ಗಜೇಶ ಮಸಣಯ್ಯ ಸದಾ ಲಿಂಗ ಪೂಜೆಯನ್ನು ಮಾಡ್ತಿದ್ದ. ಕಲ್ಯಾಣದಿಂದ ಆಳಂದಕ್ಕೆ ಬರುವ ಸಂದರ್ಭದಲ್ಲಿ, ಕಲ್ಯಾಣದಿಂದ ಆಳಂದಕ್ಕೆ ಬರ್ತಾ ಇದೆ. ಆಳಂದ ಬರುವ ಸಂದರ್ಭದಲ್ಲಿ ನಡುವ ಒಂದು ಬೆಣ್ಣಿ ತೊರೆ ಐತಿ. ಬೆಣ್ಣಿ ತೊರೆ ಅಂತ ಗೊತ್ತು ನಿಮ್ಗೆ? ಭೀಮಾ ನದಿ ಅಲ್ಲಿ ಬಂದು ಬೆಣ್ಣಿ ತೊರೆ ಅಂತ ಹೆಸರು ಪಡೆದದ. ಬೋಧನ ನರೋಣ ಕ್ಷೇತ್ರದಲ್ಲಿ ನೋಡಿದ್ದಾರೆ, ಕೇಳಿರಿ. ಆಳಂದ ತಾಲೂಕಲ್ಲಿ ಬೋಧನ ಮತ್ತು ನರೋಣ ಕ್ಷೇತ್ರದ, ನರೋಣ ಅಂದರೆ ರಾವಣ ಬಂದು ಹೋಗಿರ್ತಕ್ಕಂಥದ್ದು, ರಾಮ ಬಂದು ಹೋಗಿರ್ತಕ್ಕಂಥದ್ದು ನರೋಣ ಕ್ಷೇತ್ರ. ಅದು ರಾವಣ ನರೋಣ ಅಂತ ಇತ್ತು. ಅಂಥ ನರೋಣ ಕ್ಷೇತ್ರವನ್ನು ಹಾಯಿಸಿ ಹಿಂಗೆ ಸಸ್ತಾಪುರ ಮಾರ್ಗವಾಗಿ ಸೊಲ್ಲಾಪುರ, ಉಮರಗ, ಹಾಗೆ ನಾಗ್ಪುರ, ರಾಮ ಸುತ್ತ ಹಾಕಿರುವಂಥ ಸ್ಥಳ ಅದು. ಅಲ್ಲಿ ಸಸ್ತಾಪುರದಲ್ಲಿ ಬಸವ ಕಲ್ಯಾಣ ಹತ್ತಿರದಲ್ಲಿ ಏನಿದೆ ಅಂತ ಕೇಳಿದ್ರೆ ಸೀತಾ ಕುಂಡ ಅದು, ರಾಮತೀರ್ಥ ಇದೆ. ಆ ರಾಮ ಬಂದಿದ್ದಕ್ಕಾಗಿ ರಾಮತೀರ್ಥ ಅಂದಿದೆ. ಸೀತಾ ಅಲ್ಲಿ ಸ್ನಾನ ಮಾಡಿದ್ದಕ್ಕಾಗಿ ಹೊತ್ತು ಅಲ್ಲಿ ಇದ್ದದಕ್ಕಾಗಿ ಸೀತಾ ಕುಂಡ ಅಂತ ಕರೀತಿದ್ದಾರೆ. ಅಲ್ಲಿ ರಾವಣ ಬಂದು ಹೋಗಿದ್ದು. ಹೀಗೆ ಅಂಥ ಕ್ಷೇತ್ರದಲ್ಲಿ ಅವನು ಸಮಯ ಆಗಿದೆ ಪ್ರಸಾದ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲ ಜೊತೆಗಿದ್ದಂಥವ್ರಿಗೆ ಹೇಳ್ತಾರೆ, ಶಿಷ್ಯರಿಗೆ, ನಾನಿಟ್ಟು ಒಂದಿಟ್ಟು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ತೇನೆ, ನೀರಿದೆಯಲ್ಲ. ಅದಕ್ಕೆ ಮಧ್ಯಾಹ್ನದ ಸಮಯ ಪೂಜೆ ಕೂತಾರೆ, ಲಿಂಗ ಪೂಜೆ ಸ್ನಾನ ಮಾಡಿ ಲಿಂಗ ಪೂಜೆ ಕೂತಾರೆ. ಎಲ್ಲಿಂದ ಮಳೆ, ಎಲ್ಲೋ ಮಳೆ ಆಗಿರ್ತದೆ. ಪುಣ್ಯಕ್ಕೆ ಮಳೆ ಆದರೆ ನಮ್ಮ ಭೀಮಾ ನದಿ ತುಂಬಿರ್ತದೆ. ಇಲ್ಲಿ ಎಲ್ಲ ಮಳೆ ಆಗೈತಿ, ಭೀಮಾ ನದಿ ತುಂಬಿ ಬೆಣ್ಣಿ ತೊರೆ ತುಂಬಿ ಬರ್ತಾ ಇದೆ. ಎಲ್ಲ ಹೇಳ್ತಾರೆ, ಹೇಳ್ರಿ ಗಜೇಶ ಮಸಣಯ್ಯನವರು ಹೇಳ್ರಿ ಅಂತಂತಾರೆ. ಎಲ್ಲಿದೆ ಹೇಳ್ತಾರೆ, ಅರಿವಿನೇ ಇರಂಗಿಲ್ಲ. ಗಜೇಶ ಮಸಣಯ್ಯ ಲಿಂಗ ಹಿಡ್ಕೊಂಡು ಹಿಂಗೆ ಕೂತಿದಾರ. ಬೆಣ್ಣಿ ತೊರೆ ಮ್ಯಾಲ ತುಂಬಿ ಹರಿದು ಹೋಯಿತು. ಮತ್ತು ತಾಸು 2-3 ತಾಸು ಆದ್ಮೇಲೆ ಇಳೀತು. ಇನ್ನೂ ಹಾಗೆ ಕೂತಿದ್ರಂತಲ್ಲಿ ಗಜೇಶ ಮಸಣಯ್ಯ. ಅಂಥ ಶಕ್ತಿ ಲಿಂಗ ಪೂಜೆಯಲ್ಲಿ. ಅಷ್ಟೇ ಅಲ್ಲ, ನಿಮ್ಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಹುತ್ತಿರುವಂಥ ಫೋಟೋ ನೋಡ್ತೀರಿ ನೀವೆಲ್ಲ. ಫೋಟೋದಾಗೆಲ್ಲ ಹುತ್ತ ಇದೆ. ಯಾಕೆ ಹುತ್ತ ಬೆಳೆದತ್ತಿ ಗೊತ್ತೇ ನಿಮಗೆ? ಒಂದು ಸಲ ಅಲ್ಲಿ ಊರಾಗೊಬ್ಬರು ಭಕ್ತರು ಇವತ್ತು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿರ್ತಾರೆ. ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಸಮಯ ಹೇಳಿರ್ತಾರೆ. ನೋಡಿ, ನಮ್ಮ ಪ್ರಸಾದ ಟೈಮ್ 1-2 ಗಂಟೆದಲ್ಲಿ ಕರೆಕ್ಟ್ ಬರಬೇಕು ಅಂತ ಹೇಳಿರ್ತಾರೆ. ಯಡಿಯೂರು ಸಿದ್ಧಲಿಂಗೇಶನ ಮುಂಜಾನೆ 10-11 ಕೇಳ್ತಿ, 2 ಗಂಟೆ 3 ಗಂಟೆ ಬರ್ತೀವಪ್ಪ, ನೀವು ರೆಡಿ ಇರ್ರಿ ಅಂತ. ಯಡಿಯೂರು ಸಿದ್ಧಲಿಂಗೇಶ್ವರ ಏನು ಮಾಡ್ತಾನೆ,
ಅಲ್ಲಿ ತಕ್ಕ ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಲಿಂಗ ತೆಗೆದು ಲಿಂಗ ಪೂಜೆ ಮಾಡ್ಕೊಂಡು ಲಿಂಗ ನೋಡ್ಕೋತು ಧ್ಯಾನ ಮಗ್ನವಾಗಿ ಕೂತ್ಕೊಂಡ್ಬಿಡ್ತಾರೆ. ಲಿಂಗ ಪೂಜೆ ಧ್ಯಾನ ಮಗ್ನವಾಗಿ ಕೂತಾರ. ಇಲ್ಲಿ ಊರಾಗ ಗಲಾಟೆ ನಡೀತು. ಊರಾಗ ಗಲಾಟೆ ಆಯಿತು. ಗಲಾಟೆ ಆದದಕ್ಕಾಗಿ ಅಡುಗೆ ಮಾಡಿದ್ರು, ಎಲ್ಲ ಮಾಡಿದ್ರು ಕರಿಬೇಕಂತೇಳಿ ಗಲಾಟೆ ಆದಾಗ ಏನಾದ್ರು ಮುಚ್ಚಿಟ್ಟು ನೆಲವಿನ ಮೇಲೆ ಅಟ್ಟಂತ್ರಿ ಅಂತೀರಿ ಅಟ್ಟದ ಮೇಲೆ ಮುಚ್ಚಿಟ್ಟು ಆ ಜಗಳದಿಂದ ಸ್ವಲ್ಪ ಚೆಲ್ಲಾಪಿಲ್ಲ ಆಯಿತು. ಕೆಲವರು ಊರು ಬಿಟ್ಟು ಹೋದರು ಅದು ತಣ್ಣಗಾಲಿ ಅಂತೇಳಿ. ಮತ್ತೆ ಒಂದು ವಾರ ಬಿಟ್ಕೊಂಡು ಬರ್ತಾರೆ. ಮತ್ತು ಯಥಾ ರೀತಿಯಾಗಿ ಕೆಲಸಗಳನ್ನು ವ್ಯವಹಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಇವರ ಆಕಳ ಏನು ಕರೆದಿದ್ರಲ್ಲ ಭಿನ್ನಕ್ಕೆ, ಇವರ ಆಕಳ ದನ ಕಾಯುವಂಥವನು ತೊಗೊಂಡು ಹೋಗ್ತಾನೆ, ಮೈಸೂರು ಬರ್ತಾನೆ. ಮನೆಗೆ ಬಂದು ಕೂಡಲೇ ಅದು ಹಾಲೇ ಕೊಡೋಂಗಿಲ್ಲ, ಆಕಳ ಹಾಲು ಕೊಡೋಂಗಿಲ್ಲ. ಇವ್ರು ಬೈತಾರೆ, ಅಲ್ಲೋ ಆಕಳ ಹಾಲು ಕೊಡಲಾಗ್ಯದ, ಏನು ಮೈಸ್ತೆ ಇದು, ನೀನೇ ಕುಡಿಯಾಗತ್ತೀವಿ ಹಾಲು ನೀನೇ ಕುಡಿಯಾಗತ್ತಿದೆ, ಏನು ಮೈಸಾಗತ್ತಿದೆ ಇಲ್ಲೋ. ಹಾಗಂತಾರೆ, ಇಲ್ರಿ ಮಾಲಕರು ನಾಯಕ ಹಾಲು ಕುಡಿಲಿ, ಎಲ್ಲ ಆಕಳ ಜೊತೆಗೆ ಮೈಸ್ತೀನಿ ತರ್ತೀನಿ, ನಾ ಏನೂ ಮಾಡ್ತಾ ಇಲ್ಲ. ಹೀಗೆ ಒಂದು ತಿಂಗಳವರೆಗೆ ಹೋಯಿತು. ನೋಡೋಣ ಇವ ಹಾಲು ಕುಡಿತಾನೋ ಏನು, ದನಗಳ ಮೈಸ್ತಾನೋ ಇಲ್ಲ ನೋಡೋಣ ಅಂತ ಮರಿ ನಿಂತು ನೋಡೋಕೆ ಬರ್ತಾರೆ ಮಾಲಕ. ಅವಾಗ ಮರಿ ನಿಂತು ನೋಡಿದಾಗ ಆಕಳ ಹುತ್ತಿನ ಮೇಲೆ ತನ್ನಷ್ಟಕ್ಕೆ ತಾನೇ ಹಾಲು ಕರಿತಾ ಇರ್ತದೆ ಹುತ್ತಿನ ಮೇಲೆ. ಇದೇನೋ ಇರ್ಬೋದು ಅಂತ ಆ ಮಾಲಕ ಹತ್ತಿರ ಬಂದು ನೋಡ್ತಾನೆ. ಒಳಗಿಂದ ಮಹಾಮಂತ್ರದ ಉಚ್ಚಾರ ಕೇಳಿಸ್ತವನಿಗೆ. ಮಹಾಮಂತ್ರದ ಉಚ್ಚಾರ ಕೇಳಿಸ್ಕೂಡ್ಲೆ ಅವ ಅಂತಾನೆ, ಅವಾಗ ನೆನಪು ಬರ್ತೈತಿ, ನಾ ಹಿಂದೆ 3-4 ತಿಂಗಳ ಹಿಂದೆ ಒಬ್ಬ ಶರಣರಿಗೆ ಯಡಿಯೂರು ಸಿದ್ಧಲಿಂಗೇಶಿಗೆ ನಾನು ಪ್ರಸಾದ ಕರೆದಿದ್ದ, ಮರ್ತು ಬಿಟ್ಟು ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಊರಾಗೆಲ್ಲ ಡಂಗರು ಹೊಡಿತಾನೆ. ನೋಡಿ ನಿಮ್ಮ ಮನೆಗೆ ಎಷ್ಟು ಆಕಳುಗಳಿದಾವೆ, ಎಲ್ಲ ಆಕಳ ಹಾಲನ್ನು ತರಬೇಕು, ಹುತ್ತನ್ನು ಕರಗಿಸ್ಬೇಕು. ಹುತ್ತಿಗೆ ಹಾಲು ಹಾಕಿ ಕರಗಿಸ್ಬೇಕು ಅಂತ ಡಂಗರು ಹೊಡೆದಾಗ ಅವರೆಲ್ಲರೂ ಹಾಲು ತಂದು ಹಾಕ್ತಾರೆ, ಹುತ್ತು ಕರಗಿ ಹೋಗ್ತದೆ. ಆಗ ನೀವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಹುತ್ತು ಏರಿದ್ರು ಕೂಡ ಅರಿವಿಲ್ಲ ಅವರಿಗೆ, ಹುತ್ತು ಏರಿದ್ರು ಕೂಡ ಅರಿವಿಲ್ಲ. ಹುತ್ತಿನಲ್ಲಿ ಇರು ಹಾವುಗಳು ವಾಸವಾಗಿದ್ರು ಕೂಡ ಸಿದ್ಧಲಿಂಗನಿಗೆ ಅರಿವಿಲ್ಲ. ನಮ್ಮಲ್ಲಿ ಲಿಂಗ ಪೂಜೆ ಮಾಡ್ತಾಯಿದ್ರೆ ಏನಾದರೂ ಶಬ್ದ ಆದರೆ ಸಾಕು, ಅಲ್ಲಿ ಯಾರು ಬಂದ ನೋಡಂತ ಮೊದಲಂತೀವಿ, ಕೈಯಾಗಿ ಲಿಂಗ ಇರ್ತೈತೆ. ಅದೇ ಮೊನ್ನೆ ಹಾಡಿದ್ರಲ್ಲ, ಲಿಂಗಕ್ಕೆ ನೀರು ಹಾಕ್ತಾರೆ, ಲಿಂಗಕ್ಕೆ ನೀರು ಹಾಕ್ತಾರೆ, ಚಹಾದ ಚಟ ಅದು ಕೂಡಲೇ ಭಸ್ಮ ಹಚ್ಚೋದು ಮಲಿತಾರ. ಏನು ಚಟ ಏನು ಚಟ. ಯಾರು ಬಂದಾರಂತ ನಾವು ಊದಿನ ಕಡೆ ಬೆಳಗ್ತೇವೆ, ಇವು ತರಿಸ್ತೇವೆ, ಹೂವು ಪತ್ರಿ ಏರಿಸ್ತೇವೆ, ಶಬ್ದ ಆದ ಕೂಡಲೇ ಯಾರೋ ಬಂದಂಗೆ ಕಾಣ್ತೋಡು ಅಂತೇವೆ, ಒಳ ಕೂತೆ ಹೆಂಗದ. ಅದಕ್ಕೆ ಸಿದ್ಧಲಿಂಗ ಕೂತ್ರೆ ಮರ್ತು ಬಿಟ್ಟ. ಗಣೇಶ ಮಸನಯ್ಯ ಪೂಜೆ ಮಾಡ್ತಾ ಇದ್ರೆ ಮರ್ತು ಬಿಟ್ಟ. ನಮಗೆ ಅವ್ರಿಗೆ ಏನಿರುತ್ತೆ. ಮತ್ತು ನೀವು ಪುರಾಣ ಪ್ರವಚನ ಯಾಕೆ ಕೇಳ್ತೀರಿ? ನಕ್ಕು ಹೋಗಕ್ಕೆ ಕೇಳಗತ್ತೀರಿ ಕಾಣ್ತೀರಿ ನೀವೆಲ್ಲ. ಎಷ್ಟು ದಿವಸ ಕೇಳಿರಲ್ಲ, ಎಷ್ಟು ವರ್ಷದಿಂದ ಕೇಳಗತ್ತೀರ? ಎಷ್ಟನೇದವ ನೋತಮ್ಮ? ನಾ ಎಷ್ಟನೇದವ? ನಿಮ್ಮ ಈ ದಾತಾರ ಮಾಡಕ್ಕೆ ಪ್ರವಚನ ಮಾಡೋವನ್ನ ಎಷ್ಟನೇದವ? ಒಂದೇದವ. ನಾನು ಒಬ್ಬನೇ ಇದ್ದೀನಿ. ಹಿಂದೆಲ್ಲ ಹೇಳ್ಕೊಂಡು ಬಂದಾರಲ್ಲ ಒಂದು 5-6 ಜನ ಸ್ವಾಮಿಗಳು. ಎಲ್ಲ ದೊಡ್ಡ ದೊಡ್ಡವ್ರು ಹೇಳ್ಯಾರ ಬಿಡ್ರಿ, ನಮ್ಕಿಂತ ಜ್ಞಾನಿಗಳು ಪಂಡಿತರು ಹೇಳ್ಯಾರ. ಹಾಗೆ ಒಬ್ಬ ಎಣಿಸ್ತಿದ್ದ, ಬಾವಿ ತುದಿ ಕೂತಿದ್ದ. ಅವ ಬಾವಿ ತುದಿ ಕೂತು ಹಾಂ 1 ಹಾಂ 1 ಹಾಂ 1 ಹಾಂ 2 ಹಾಂ 3 ಹಿಂಗೆ ಎಣಿಸ್ಕೋತ ಕೂತಿದ್ದಂತೆ. ಬಾವಿ ಕಟ್ಟಿ ಕೂತ್ರಿ ಈಗ ಅವ ಎಣ್ಸಾಗತ್ತಿದ. ಅವ ನನ್ನಂತ ಹೋದನ, ಯಾಕಪ್ಪ ಹಾಂ 1 ಹಾಂ 2 ಹಾಂ 5 ಹಾಂ 20 ಹಿಂಗೆ ಎಣಸಾಗತ್ತಿರತ್ತಂದ. ನಾ ಹೋಗಿ ಕೇಳ್ದೆ, ಏನು ಬಾಯಿ ಕಟ್ಟಿ ಕೂತಿದ್ದೀನ ಎಣಸಾಗತ್ತಿದ್ವಿ, ಏನಾರು ಎಣಸಾಗತ್ತಿದ್ವಿ ಅಂತ. ನೀವು ನೋಡ್ರಿ ಅಪ್ಪವ್ರ ತಂದವ, ಬಾಯಿ ನೋಡ್ರಿ ಅಂತ ನನಗಿಟ್ಟು ಹಾಕಿ 40 ಅಂದವ. ನನಗೊಬ್ಬ ನುಗ್ಗಿಸ್ಬಿಟ್ಟು ಹಾಗೆ ನುಗ್ಸೋದು ಎಣಸೋದು ಮಾಡಗತ್ತಿದ್ದ. ಹಾಗೆ ನುಗ್ಸೋದು ಎಣಸೋದು ಮಾಡಗತ್ತಿರಿ ಕಾಣ್ತೀನಿ ನೀವೆಲ್ಲ. ಮರಿಬೇಕು. ಅದಕ್ಕೆ ಇಲ್ಲಿ ಗಜೇಶ್ ಮಸನಯ್ಯ ಮರೆತು ಕೊಡ್ತಾರೆ. ಯಾಕಂತಂದ್ರೆ ದಾಸಿಮಯನ ಕೂಡ ಲಿಂಗ ಪೂಜೆ ಮಾಡ್ತಾ ಇರಬೇಕಾದ್ರೆ ಸಂಸಾರದ ವಿಷಯ ವಾಸನೆಗಳು ಮರೆತು ಕೂತಿದ್ದ.
ಮದುವೆ ಅನ್ನೋದು ಮರೆತು ಕೂತಿದ್ದ. ಹೀಗೆ ಸಿದ್ಧಲಿಂಗನಿಗೆ ನೀರು ತಂದು ಹಾಕ್ತಾರೆ. ಮುಂದೆ ಪವಾಡ ನೀವೆಲ್ಲ ಚರಿತ್ರೆ ಕೇಳಬೇಕು, ಒಂದೇ ಕೇಳಬಾರ್ದು. ನಿಮಗೆ ಸಿದ್ಧಾರೂಢರು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ, ನನಗೆ ಸಿದ್ಧಾರೂಢರು ಇದ್ದು ಗೊತ್ತಿಲ್ಲ, ಎಲ್ಲ ಶರಣರ ಕಥೆಗಳು ಗೊತ್ತವೆ. ಅಲ್ಲಿ ಏನಾಗ್ತು ಅಂತ ಕೇಳಿದ್ರೆ, ಸಿದ್ಧಲಿಂಗನಿಗೆ ತಪ್ಪಾಯಿತು, ಬರಬೇಕು ಅಂತ ಮನೆಗೆ ಕರ್ಕೊಂಬಂದು ಪ್ರಸಾದ ಮಾಡಕ್ಕೆ ತಯಾರು ಮಾಡ್ತಾರೆ. ಸಿದ್ಧಲಿಂಗ ಹೇಳ್ತಾರೆ, ನನಗೋಸ್ಕರ ನೀವು 3 ತಿಂಗಳ ಹಿಂದೆ ಮಾಡಿರಲ್ಲ, ಅಟ್ಟದ ಮೇಲೆ ಇಟ್ಟಿರಿ, ಅದು ತೆಗೀರಿ, ಅದು ಹಾಗೇ ಅದು ತೆಗೀರಿ ಅಂತ ತೆಗಿಸಿ ನೋಡ್ತಾರೆ. 3 ತಿಂಗಳು ಹೇಗಿತ್ತು ಬಿಸಿ ಬಿಸಿದು, ಈಗ ತೆಗೆದ್ರೂ ಕೂಡ ಬಿಸಿ ಬಿಸಿಯಾಗಿತ್ತು ಅನ್ನುವಂಥ ಶಕ್ತಿಯನ್ನು ನಾವು ಒಂದು ದಿವಸ ಮುಂಜಾನೆ ಮಾಡಿ ಸಂಜೆ ಉಂಡ್ರೆ ಹಳಸೋಗಿರ್ತದೆ. 3 ತಿಂಗಳಿನ ಅವನಿಗಾಗಿ ಮಾಡಿರ್ತಕ್ಕಂಥ ಅಟ್ಟದ ಮೇಲೆ ಇಟ್ಟಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೋಸ್ಕರ ಪ್ರಸಾದ. ಹೀಗೆ ಅನೇಕ ಶರಣರು ಬರ್ತಾರೆ ನಮ್ಮಲ್ಲಿ ಲಿಂಗ ಪೂಜೆಯನ್ನು ಮಾಡುತ್ತಾ. ವಾಲ್ಮೀಕಿ ನಿಮಗೆಲ್ಲ ಗೊತ್ತಿದೆ. ವಾಲ್ಮೀಕಿ ಕೂತ್ರೆ ಎಲ್ಲವನ್ನ ಮರೆತು ಬಿಟ್ಟ. ಅವ ವಾಲ್ಮೀಕಿ ಅಂತಂದರೆ ವಲ್ಮೀಕ ಅಂದರೆ ಹುತ್ತ, ಸಂಸ್ಕೃತದಲ್ಲಿ ವಲ್ಮೀಕದಿಂದ ಹುಟ್ಟಿದವನೇ ವಾಲ್ಮೀಕ ಅಂತದು. ಹಾಗಿಲ್ಲಿ ವಲ್ಮೀಕ ಅಂದರೆ ಹುತ್ತದಿಂದ ಹುಟ್ಟಿರ್ತಕ್ಕಂಥವನು ಅಂತಾರ. ಯಾವಾಗ ನಾರದ ಬಂದು ಅವನಿಗೆ ಉಪದೇಶ ಮಾಡ್ತಾನೋ, ಮಹಾಮಂತ್ರ ಉಪದೇಶ, ರಾಮ ಎನ್ನುವ ಮಹಾಮಂತ್ರ ಉಪದೇಶ ಮಾಡಿದಾಗ, ರಾಮ ರಾಮ ಅಲ್ಲಕ್ಕ ಬರ್ತಿದ್ದಿಲ್ಲ, ಮರ ಅಂದ್ಕೊಂಡೆ ರಾಮ ಆಯಿತು. ಆ ಮಂತ್ರವನ್ನು ಇಟ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡ, ಎಲ್ಲವನ್ನು ಮರೆತು ಬಿಟ್ಟ. ತಂದೆ ತಾಯಿ ಹೆಂಡತಿ ಮಕ್ಕಳೆಲ್ಲ ಮರೆತು ಬಿಟ್ಟ. ಹುತ್ತ ಬೆಳೀತು. ನಾವು ಸ್ವಲ್ಪ ಹುತ್ತ ಬೆಳಗೈತಿ ಅದಕ್ಕೆ ಮೊದಲು 1 ತಾಸು ಹಿಂಗೆ ಕೂತ್ಕೊಳಕ್ಕಾಗಲ್ಲ, ನಮಗೆ ಕಾಲ ಮಡಚಿ ಆಗತ್ತೆ. ಹ್ಯಾಂಗೆ ಕೂತಿರ್ಬೇಕು, ಎಷ್ಟು ವರ್ಷ ಕೂತಿರ್ಬೇಕು. ಯಾವಾಗ ನಾರದ ಮತ್ತೆ ವಾಪಸ್ ಅದೇ ಇದಕ್ಕೆ ಬಂದ, ಅದೇ ದಾರಿಗೆ ಬಂದ, ಶಬ್ದ ಕೇಳಿಬಿದ್ದಿತ್ತು, ರಾಮ 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 ಅಂತೇಳಿ. ಆಗ ಅವನಿಗೆ ಗೊತ್ತಾಯಿತು, ಇಷ್ಟು ವರ್ಷ 12 ವರ್ಷದ ಹಿಂದೆ ನಾನು ಒಬ್ಬನಿಗೆ ಉಪದೇಶ ಮಾಡಿದ್ದ ಅವನೇ ಕಾಣ್ತಾನೆ ಅಂತೇಳಿ ನೋಡಿ ಅವನಿಗೆ ಕರೆದು ಹುತ್ತಿನಿಂದ ಆಚೆ ತೆಗೆದು ಅವನಿಗೆ ರಾಮನ ಚರಿತ್ರೆಯನ್ನು ಉಪದೇಶ ಮಾಡ್ತಾನೆ. ಆಗ ರಾಮಾಯಣವನ್ನು ಬರೆಯಕ್ಕೆ ಹೋಗ್ತಾನೆ. ಅದಕ್ಕೆ ದೊಡ್ಡ ಸಂತ ಆಗ್ತಾನೆ, ಮಹಾಕವಿ ಆಗ್ತಾನೆ. ಅವನೇ ವಾಲ್ಮೀಕಿ. ರಾಮಾಯಣ ಪ್ರಧಾನ ಆಗ್ತಾನೆ. ಹಾಗೆ ನೀವು ಕೂಡ್ರಿ, ನೀವು ದೊಡ್ಡ ಸಂತರಾಗ್ಬೋದು, ಶರಣರಾಗ್ಬೋದು, ಮಹಾತ್ಮರಾಗ್ಬೋದು, ನೀವು ಗ್ರಂಥಗಳು ಬರೀಬೋದು. ಇಲ್ಲಿ ದಾಸಿಮಯ್ಯನವರು ಬಹಳ ಸಂತೋಷದಿಂದ ಧರ್ಮದ ಪಾಲನೆಯನ್ನು, ಇಷ್ಟಲಿಂಗ ಪೂಜೆ ಇವೆಲ್ಲ ಯಾಕೆ ಹೇಳಿದಂದ್ರೆ, ಇವೆಲ್ಲ ಹೇಳಿದ್ರೆ ನಿಮ್ಮ ಮುಂದಿಟ್ಟು ತಲೆಗೆ ಸೇರ್ತದೆ. ಅವರು ಹಂಗೆ ಮಾಡಿದ್ದಾರೆ, ಇವರು ಹಿಂಗೆ ಮಾಡಿದ್ದಾರೆ, ದಾಸವಾಳ ಹಿಂಗೆ ಮಾಡಿದ್ದಾರೆ, ನಾ ಹ್ಯಾಂಗೆ ಮಾಡಾಕತ್ತೀನಿ ಅಂತ ಗೊತ್ತಾಗಬೇಕಂತ ಹೇಳಬೇಕಟ್ಟೆ. ಅವ್ರು ನಡೆದ ದಾರಿಯನ್ನು, ನಮ್ಮ ನಡೆದ ದಾರಿ ಯಾವ್ದು ರೀತಿ ಇದೆ. ಹಾಗೆ ದಾಸಿಮಯ್ಯನವರು ಮದುವೆ ಇಷ್ಟ ಇಲ್ಲಂದ್ರೂ ಕೂಡ ಗುರು ಹಿರಿಯರು ಮನೆಯಾಗ ತಂದೆ ತಾಯಿಗಳು ಒತ್ತಾಯ ಮಾಡ್ತಾರೆ. ಯಾವ ಹಾಡು ತೆಗೆದಿಟ್ರಿ ನೀವು? ಅತಿ ಸೊಸೆ ಅದೇ ಅದ. ಅದಕ್ಕಿಲ್ಲಿ ಬಹಳ ಒತ್ತಾಯದ ಮೇರೆಗೆ ಚಂದ್ರಗುಂಡ ಯೋಗಿಗಳಾಗಲಿ, ಊರನ ಹಿರಿಯರಾಗಲಿ, ನೋಡಪ್ಪ ಭಗವಂತ ಮದುವೆ ಆಗಿದ್ದಾನೆ, ವಿಷ್ಣು ಬ್ರಹ್ಮ ಶಿವ ಮದುವೆ ಆಗಿದ್ದಾರೆ, ಋಷಿ ಮುನಿಗಳು ಮದುವೆ ಆಗಿದ್ದಾರೆ. ಯಾಜ್ಞವಲ್ಕ್ಯನ ಹೆಂಡತಿ ಯಾರು ಗೊತ್ತಾ? ಯಾಜ್ಞವಲ್ಕ್ಯನ ಹೆಂಡತಿ ಮೈತ್ರಾದೇವಿ. ಇನ್ನೊಬ್ಬಳು ಹೆಂಡತಿ, ಇಬ್ಬರು ಹೆಂಡತಿರಿದ್ದರು. ಒಬ್ಬಳು ಇಬ್ಬರಿಗೆ ಕರೆದ, ನಾನು ವಾನಪ್ರಸ್ಥಾಶ್ರಮ, ನಾನು ಸನ್ಯಾಸಿ ಸ್ವೀಕರಿಸ್ತಾ ಇದ್ದೀನಿ, ನಿಮಗೆ ಏನು ಬೇಕಾದ ಆಯ್ಕೆ ಮಾಡ್ಕೊಂಡಂದಾಗ ಒಬ್ಬಳು ಹೆಂಡತಿ ಸಂಪತ್ತನ್ನು ಆಯ್ಕೆ ಮಾಡಿಳು. ಇನ್ನೊಬ್ಬಳು ಮೈತ್ರೇಯಿ ಅನ್ನುವಂಥವಳು, ನೀವೇ ಇಲ್ಲಾಂದ್ರೆ ಸಂಪತ್ತು ತೊಗೊಂಡೇನು ಮಾಡೋದು, ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಮೈತ್ರಾದೇವಿ ಬಂದಾಗ, ಆ ಮೈತ್ರಾದೇವಿ ಹೆಂಡತಿಯಾಗಿರದೆ ಶಿಷ್ಯಳಾಗಿದ್ದು ಸೇವೆ ಮಾಡುತ್ತಾ ಆಕೆಗೆ ಬೃಹದ್ಧಾರಣ ಉಪನಿಷತ್ತು ಬಲ್ಲ, ಅದಕ್ಕೆ ನಿಜಗೊಂಡ್ರು ಪರಮಾನುಭವ ಬೋಧಿಯನ್ನು ಉಪದೇಶ ಮಾಡಿದ್ರು ಅಂತ ಹೇಳ್ತಾರೆ. ಅಂಥ ಹೆಂಡತಿ. ವಾಚಸ್ಪತಿ ಮತ್ತು ಭಾಮಿತಿ. ವಾಚಸ್ಪತಿ ಮದುವೆ ಆದ ತಮ್ಮ
ಎಷ್ಟು ವಯಸ್ಸು ನಿನಗೆ? ಹಾಂ, 18 ವಯಸ್ಸಿಗೆ 18-21 ವರ್ಷಿಗೆ ವಾಚಸ್ಪತಿ ಋಷಿ ಇನ್ನು ಹುಡುಗ. ಅವಾಗ ಮದುವೆ ಆಗಿ ಹೆಂಡತಿ ಮನೆಗೆ ಬಂದಾಳ. ಇವನ ಕೆಲಸ ಏನು? ಬರೇ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆವ. ಜ್ಞಾನವನ್ನು ಬರೆಯೋದು 20 ವಯಸ್ಸಿನಿಂದ 80 ವರ್ಷದಕ್ಕೆ ಅದೇ ಕೆಲಸ ಮಾಡ್ದಂತ. 20 ವರ್ಷದಿಂದ 20-80 ವರ್ಷಪರ್ಯಂತ ಬರೆಯೋದು. ಮುಂದೆ ಪುಸ್ತಕ ಮುಗಿದ ಕೂಡಲೇ ಮುಚ್ಚಿ ಮ್ಯಾಲ ಮಾರಿ ಎತ್ತಿ ನೋಡ್ತಾನ. ಒಬ್ಳು ಹೆಣ್ಮಗಳು ನಿಂತಿದ್ರು. ನೀ ಯಾರು ಅಂತ ಕೇಳ್ತಾನೆ. ಹಣಿ ಪಡ್ಕೊಂಡಳಕ್ಕಿ. 20 ವಯಸ್ಸಿದ್ದಾಗ ನೀ ನನಗೆ ಮದುವೆ ಆಗಿದ್ದೆ, ನಾನು ದಿನ ಧರ್ಮಪತ್ನಿ ಅಂತಾಳಕ್ಕೆ. 20-40 ವರ್ಷ ಮರ್ತೇ ಬಿಟ್ಟಿದ್ದ ಹೆಂಡತಿಗೆ. ವಾಚಸ್ಪತಿ ಮಿಶ್ರ, ನೀವು ಪುಸ್ತಕ ಇದು ತೆಗೆದು ನೋಡ್ರಿ ಗೂಗಲ್. ವಾಚಸ್ಪತಿ ಮಿಶ್ರ ಹೆಂಡತಿ ಬಂದಳಂದು ಕೂಡ ಮರ್ತು ಬಿಟ್ಟಿದ್ದ. ಪುಸ್ತಕ ಬರೆಯೋದ್ರಲ್ಲಿ ಇರ್ತಿದ್ದ. ಮುಚ್ಚಿ ಪುಸ್ತಕ ಮುಗೀತು, ಮಾರಿ ಎತ್ತಿ ನೋಡಿದಾಗ ಗೊತ್ತಾಯಿತು ನಾನು ಹೆಂಡತಿ ಅನ್ನೋದು ಗೊತ್ತಾಯ್ತು ಅವಳು. ನನಗೋಸ್ಕರ ಇಷ್ಟು ಕಷ್ಟಪಟ್ಟಿಯಲ್ಲ, 40 ವರ್ಷ ನೀನು ನನಗೋಸ್ಕರ ಕಷ್ಟಪಟ್ಟಿಯಲ್ಲ. ಈ ಪುಸ್ತಕ ನಿನ್ನ ಹೆಸರು ಇಡ್ತೀನಂತ ಆಕಿನ ಹೆಸರು, ಹೆಂಡತಿ ಹೆಸರು ಇಡ್ತಾರೆ ಭಾಮಿತಿ ಅಂತ. ಪುಸ್ತಕ ಹೆಸರು ಭಾಮಿತಿ. ಇಂಥ ಗಂಡ ಹೆಂಡತಿ ಅದಾರ ನಮ್ಮಲ್ಲಿ. ಹಾಗಿಲ್ಲಿ ಅಷ್ಟೇ ಅಲ್ಲ, ಬಸವಣ್ಣ, ನೀಲಾಂಬಿಕೆ, ಗಂಗಾಂಬಿಕೆ, ಉರ್ಲಿಂಗಪತಿ, ಉರ್ಲಿಂಗ ದೇವರು ಅವರೆಲ್ಲ ಗಂಡ ಹೆಂಡ್ತೀನಿ. ಆಯ್ದಕ್ಕಿ, ಮಾರಯ್ಯ, ಲಕ್ಕಮ್ಮ, ಭಾಳ ಜನ ಲಿಸ್ಟ್ ಇದೆ, ಅದು ಹೇಳೋದು ಬೇಡ. ಇಲ್ಲಿ ದಾಸಿಮಯ್ಯ ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ನಡೆದಂಥ ಘಟನೆಯನ್ನು ನೀನು ನೆನಪಿಸ್ತೀನಿ. ಮದುವೆ ಅಂದರೆ ಸುಮ್ಮನೆ ಅಲ್ಲೋದು. ಮಧು ಅಂದರೆ ಜೇನ, ವ್ಯಾ ಅಂದ್ರೆ ವ್ಯಾಕಳಕ್ಕೆ ಬರೋದು ಅಂತ. ಮಧು ಹೆಚ್ಚಾಯ್ತಂದ್ರೆ ವ್ಯಾಕಳಕ್ಕೆ ಬರ್ತದೆ. ಮಧುವ್ಯಾ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು. ಜೇನುತುಪ್ಪ ಅಮೃತ ಅತಿ ಆದರೆ ವಿಷ ಅಂತ. ಮದುವೆ ಅದು ಅತ್ಯಂತ ಪ್ರೀತಿ ಶ್ರದ್ಧೆ ಇರುವಂಥದ್ದು. 2 ಆತ್ಮಗಳನ್ನು ಸೇರಿಸುವಂಥದ್ದು. ದೇಹ ಅಲ್ಲ, ಆತ್ಮಗಳ ಸಂಬಂಧ ಅಲ್ಲಿ. ಮನಸ್ಸಿನ ಸಂಬಂಧ. ಒಂದು ಮನೆಯ ಇನ್ನೊಂದು ಮನೆಯ ಸಂಬಂಧ, ಒಂದು ಊರಿನಿಂದ ಇನ್ನೊಂದು ಊರಿನ ಸಂಬಂಧ. ಹಾಗೆ ಅಂಥ ಸಂಬಂಧವನ್ನು ದಾಸಿಮಯ್ಯನವರು ಬೇಡ ಅಂದರೂ ಕೂಡ ಒತ್ತಾಯ ಮಾಡಿದವರು ಒಂದು ಕಂಡೀಷನ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಕಂಡೀಷನ್. ಮಹಾದೇವಿ ಕೌಶಿಕ ಮಹಾರಾಜನಿಗೆ ಮದುವೆ ಆಗಬೇಕಾಗಿತ್ತಂದ್ರೆ ಕಂಡೀಷನ. ನೀವು ಕಂಡೀಷನ್ ಮಾಡೇ ಮದುವೆ ಆಗಬೇಕು. ನೀವು ಈಗಿನ ಕಂಡೀಷನ್ ಏನು ಮಾಡಾಕತ್ತಾರೆ ಗೊತ್ತೇನ್ರಿ? ನನಕ್ಕಿಂತ ₹1 ಹೆಚ್ಚು ತೊಗೊಳ್ಳುವಂಥ ಗಂಡ ಬೇಕು ಪಗಾರ. ಇದು ಕಂಡೀಷನ್. ನಾನು PUC ಮಾಡಿದ್ದೇನೆಂದ್ರೆ ಆಕೆ 13ವಿ ಆದ್ರೆ, ಅವ 13ವಿ ಆದರೂ ಓದಿರಬೇಕು ಅಂದರೆ ಒಂದು ಹೆಜ್ಜೆನ ಮುಂದಿರಬೇಕು. ಇವು ಕಂಡೀಷನ್ ಅಲ್ಲ. ನನಗೆ ಚೆಂದಾಗಿ ನೋಡ್ಕೋತಾನೆ ಇಲ್ಲವಂತ ಒಂದು ಗೊತ್ತಾದರೆ ಸಾಕು. ಅವು ಯಾವುದೇ ಕಲೀಲಿ, ಏನೇ ಕಲೀಲಿ. ನಾನು ಹೋದರೆ ಅವನ ಕೈ ಹಿಡಿದ್ರೆ ಅವು ಚೆನ್ನಾಗಿ ನೋಡ್ಕೋತಾನಿಲ್ಲ. ಅತ್ತಿ ಮಾವರು ಚೆನ್ನಾಗಿ ನೋಡ್ಕೊತಾರೆ ಇಲ್ಲೋ, ಸಂಸ್ಕಾರವಂತ ಮನೆ ಐತೋ ಇಲ್ಲೋ. ಈ ಪಾಪ ನಮ್ಮ ಹೆಣ್ಮಗಳು ಅಂತಾಳೆ, ನಾ ₹1,00,000 ಪಗಾರ ತೊಗೋತೀನಿ, ನಾನು ಮದುವೆ ಆಗುವಂಥವ್ನು ₹1,00,001 ತೊಗೊಂಡ್ರೆ ನಾನು ಮದುವೆ ಆಗ್ತೀನಿ ಅನ್ನುವಂಥ ಹೆಣ್ಮಕ್ಳಿದ್ರೆ 40 ದಾಟಿ ಹೋದ್ರೆ ಇನ್ನೂ ಮದುವೆ ಆಗಲ್ಲಾಗ್ಯಾವ ಎಷ್ಟೋ ಜನರಿಗೆ. ಅದು ಆಗಬಾರ್ದು. ಸಾಮಾನ್ಯವಾಗಿ 25, 21, 25 ಒಳಗೆ ಆಗಬೇಕು. 35 ದಾಟ್ತು ಅಂದರೆ ಎದಕ್ಕೂ ಉಪಯೋಗ ಆಗಂಗಿಲ್ಲ. ಅದಕ್ಕಾಗಿ ಅಕ್ಕ ಮಾದೇವಿ ಕಂಡೀಷನ್ ಏನು ಮಾಡ್ತಾಳೆ? ನಾನು ಪೂಜೆ ಮಾಡುವಾಗ ಅಡ್ಡಿ ಮಾಡಬಾರ್ದು. ಪೂಜೆ ಮಾಡಬೇಕಾದ್ರೆ ಅವನು ಜೈನ, ಇವರು ವೀರಶೈವರು, ಲಿಂಗಾಯತರು. ನಾನು ಪೂಜೆ ಮಾಡುವ ಸಂದರ್ಭದಲ್ಲಿ ಅಡ್ಡಿ ಆತಂಕಗಳು ಮಾಡಬಾರ್ದು. ನೀವು ಹಂಗಿರಬೇಕು. ನಾನು ನಮ್ಮ ಗುರುಗಳಿಗೆ ಕಲಿಸ್ತೀನಿ, ಸಂತ ಮಹಾತ್ಮರಿಗೆ ಸೇವೆ ಮಾಡ್ತೀನಿ, ಆ ಸಂತ ಮಹಾತ್ಮರ ಸೇವೆಗೆ ಅಡ್ಡಿ ಮಾಡಬಾರ್ದು ಅಂತ ಹೇಳಬೇಕು. ಮುಂದೆ ದಾಸೋಹ, ಗುರುಲಿಂಗ ಜಂಗಮ ದಾಸೋಹ ಮಾಡವ. ನಾನು ಯಾರೇ ಸಾಧುಗಳು ಬರಲಿ, ಸಂತರು ಬರಲಿ, ಮಹಾತ್ಮರು ಬರಲಿ, ದಾಸೋಹ ಮಾಡುವಂಥವು ನಾನು. ದಾಸೋಹದ ಮನೆತನದಲ್ಲಿ ಹುಟ್ಟಿದವಳು ನಾನು. ಅದಕ್ಕೆ ದಾಸೋಹ ಮಾಡ್ತೀನಿ, ಅದಕ್ಕೆ ಅಡ್ಡಿ ಮಾಡಬಾರ್ದು.
ಮತ್ತೊಂದು ನಾನಾಗಿ ಇಷ್ಟಪಟ್ಟರೆ ಮುಟ್ಟಬೇಕು, ನಾನಾಗಿ ಇಷ್ಟಪಟ್ಟರೆ ಮುಟ್ಟಬೇಕು. ಹೀಗೆ ಕಂಡೀಷನ್ ಹಾಕಿಡು ಪಾಪ ಕಾಮಾತುರಣಂ ನ ಲಜ್ಜ ನ ಭಯ. ಕಾಮದ ವಾಸನೆ ಇದ್ರೆ ಆಯ್ತು ಬಿಡು, ನಾ ಮನೆಗೆ ಬಂದಾಗ ನೋಡ್ರು ಹ್ಯಾಂಗಾರ ಆಡೈತು ಅಂದು ಒಪ್ಪೋತಾನೆ. ಇಲ್ಲಿ ಮೂರು ಕಂಡೀಷನ್ ಮುರಿತಾನೆ. ಮೂರು ಕಂಡೀಷನ್ ಮುರಿದು ಅವ ರೂಪಕ್ಕೆ ಮೋಹಗೊಂಡು ಆಕೆಯ ಬಟ್ಟೆ ಹಿಡಿದು ಎಳ್ಯಾಕೆ ಹೋಗ್ತಾನೆ. ಆಗ ಬಟ್ಟೆಯನ್ನು ಕಳಿಸಿಬಿಡ್ತಾನೆ. ನೀ ಮುಟ್ಟಿರ್ತಕ್ಕಂಥ ಕಾಮಿ ಮುಟ್ಟಿರ್ತಕ್ಕಂಥ ಈ ಬಟ್ಟೆಯನ್ನು ಹಾಕೋದು ಬೇಡ ಅಂತ ಕಳಿಸಿ ದಿಗಂಬರಾಗಿ ಹೋಗ್ತಾನೆ. ಅದಕ್ಕೆ ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಛೀ ಹೋಗು ಚೆರಗು ಬಿಡು ಮಳೆ, ನನಗೆ ಚೆನ್ನ ಮಲ್ಲಿಕಾರ್ಜುನ ದೇವನು ಒಲಿಗೆನೋ ಒಲಿಯವನು ಎಂಬ ಚಿಂತೆ ಅಂತ ಅಕ್ಕ ಮಾದೇವಿ ಹುಟ್ಟಿರ್ತಕ್ಕಂಥ ಬಟ್ಟೆ ಕಳಚಿ ಹೋಗ್ತಾಳೆ. ಎಲ್ಲರೂ ಅಂತಾರೆ, ಮಗಳೇ ಮಗಳೇ ತಂಗಿ ಅಕ್ಕ ಇಡಿ ಉಡು ತಡಿ ಉಡು ತಡಿ ಉಡು ಉಡು ತಡಿ ಉಡು ತಡಿ ಆಯ್ತದು. ಬಟ್ಟೆಯನ್ನು ಕಳಚಿ ಹೋಗ್ತಕ್ಕಂಥ ಮಹಾದೇವಿಗೆ ತಡಿ ಉಡು ಅಂದಿದ್ದಕ್ಕಾಗಿ ಇವತ್ತು ಆ ಊರಿನ ಹೆಸರು ಉಡುಗಣಿ ಅಂತ ಕರೀತಾರೆ ಅವ್ರು. ಇನ್ನೂ ನಮ್ಮ ಶಾಸ್ತ್ರ ಭಾಷೆಯಲ್ಲಿ ಉಡುತಡಿ ಆಗ್ತದೆ, ಉಡು ತಡಿ ಅಂತ ಆಯಿತು. ಅಲ್ಲಿನೂ ಉಡುಗಣಿನೇ ಅಂತಾರೆ ಅದಕ್ಕೆ. ಶಿಕಾರಿಪುರ ಶಿವಮೊಗ್ಗ ಹೋಗ್ತದೆ ದಾರಾಗೈತೆ ಉಡುಗಣಿ ಅಂತೇಳಿ ನೋಡ್ರಿ. ಅಂಥ ಮಹಾದೇವಿ ಬಂದು ಇಲ್ಲಿ ಕಂಡೀಷನ್, ಒಂದು ಕಂಡೀಷನ್ ನೀವು ಹಾಗೆ ಮಾಡಬೇಕು. ದಾರು ಕುಡಿದ್ರೆ ಮನೆಗೆ ಬರೋಂಗಿಲ್ಲ ಅನ್ಬೇಕು, ಗುಟ್ಕಾ ತಿಂದ್ರೆ ಹತ್ತಿರ ಮನ್ಕೊಳ್ಳಲ್ಲ ಅಂತ ಹೇಳಬೇಕು. ಕಂಡೀಷನ್ ಹಾಕ್ಬೇಕು. ನೀವು ದುಡ್ದೆಲ್ಲ ತಂದು ತಂದೆ ತಾಯಿಗಾರೆ ಕೊಡಬೇಕು, ನನಗಾರೆ ಕೊಡಬೇಕು, ಬ್ಯಾಂಕ್ನಾಗ ಉಳಿಸ್ಬೇಕು, ದಿನ ಒಂದು 100-110 ರೂಪಾಯಿ ಉಳಿಸ್ಬೇಕು. ಬಂದಿದ್ದೆಲ್ಲ ಹಾಗೆ ಖರ್ಚು ಮಾಡ್ಕೊತ ಹೋದ್ರೆ ಮುಂದೆ ಮಕ್ಕಳು ಮದುವೆ, ಮಕ್ಕಳದು ಮಕ್ಕಳು ಎಲ್ಲ ಮದುವೆ ಇರ್ತಾವೆ, ಗಂಟು ಕಾಯ್ದಿಡ್ಬೇಕಲ್ಲ. ಹಿಂಗೆಲ್ಲ ಹೇಳಬೇಕು ನೀವು. ಏನಿಲ್ಲ ಅಂದ್ರೆ ಊಟ ಕೊಡಂಗಿಲ್ಲ ಅಂತ ಹೇಳ್ಬೇಕು. ಮಾತು ಕೇಳಿದಂದ್ರೆ ಅವ್ರು ದಾಬಾದಾಗ ತಿಂದು ದಾಬಾದಾಗ ಮಜೆ ಮಾಡಿ ಬರ್ತಾರೆ ನೋಡೋದು. ಅದಕ್ಕೆ ಅಲ್ಲಿ ಕಂಡೀಷನ್ ಏನು ಮಾಡ್ತಾರೆ ಅಂದ್ರೆ ದಾಸರಾಯನವರು ನೀರಿಲ್ಲದೆ ಅಡುಗೆ ಮಾಡಬೇಕು, ನೀರಿಲ್ಲದೆ ಅಡುಗೆ, ಕಟ್ಟಿಗೆ ಇಲ್ಲದೆ ಒಲೆ, ಕಟ್ಟಿಗೆ ಮತ್ತು ನೀರಿಲ್ಲದೆ ಅಡುಗೆ ಮಾಡಬೇಕು ಅಂತ ಒಂದು ಕಂಡೀಷನ್. ಈಗಿನ ಕಾಲದಾಗಿದ್ದರೆ ಮಾಡ್ತೀರಿ, ಯಾಕಂದ್ರೆ ಗ್ಯಾಸ್ ಅದಲ್ಲ ಏನ್ರಿ. ಈಗಿನ ಕಾಲದಾಗ ದಾಸಮ ಇದ್ರೆ ನೀರಿಲ್ಲದೆ ಕಟ್ಟಿಗೆ ಇಲ್ಲದೆ ಅಡುಗೆ ಮಾಡ್ಬೇಕಂತ ಹೇಳಿದ್ರೆ ನೀವು ಗ್ಯಾಸ್ ಮೇಲೆ ಮಾಡ್ತೀರಿ, ನೀವು ಆರಾಮಾಗಿ. ಅದಕ್ಕೆ ನೀರಿಲ್ಲದೆ ಮತ್ತು ಕಟ್ಟಿಗೆ ಇಲ್ಲದೆ ಅಡುಗೆಯನ್ನು ಮಾಡಬೇಕು ಅಂತ ಆ ವಿಚಾರವನ್ನು ಇಟ್ಕೊಂಡು ಕಬ್ಬು, ಒಂದಿಷ್ಟು ಕಬ್ಬನ್ನು, ಒಂದಿಷ್ಟು ಮರಳು ಮಿಶ್ರಿತ ಅಕ್ಕಿ, ಏನಂತಾರೆ ವಾಳು ಮಿಕ್ಸ್ ಇರ್ತಕ್ಕಂಥ ತಾಂದೂಳ ಗೇವನ 12 ವರ್ಷ 12 ವರ್ಷ ಕುಡಿಕ್ಯಾಡಕ್ಕೆ ಶುರು ಮಾಡಿದೆ. ಮರಳು ಮಿಶ್ರಿತ ಅಕ್ಕಿ ಅಂದರೆ ಉಸುಕು ಕೂಡಿರುವಂಥ ಅಕ್ಕಿ, ಒಂದಿಟ್ಟು ಕಬ್ಬು ತಗೊಂಡು ತಿರುಗಾಕ ಶುರು ಮಾಡ್ದೆ. ತಿರುಗಾಕ ಶುರು ಹ್ಯಾಂಗೆ ನೀವು ಹೆಂಗೆ ಪುಂಡಿ ಪಲ್ಯ ಬೇಕೇನ್ರಿ? ಪುಂಡಿ ಪಲ್ಯ ಇಲ್ಲ. ನಿಮ್ಮ ಊರಾಗ ಹೆಣ್ಣವೇನ್ರಿ? ಹೆಣ್ಣು ಕನ್ಯಾ ಸಿಕ್ಕಿಲ್ರಿ, ನಮಗೆ ಕನ್ಯಾ ಸಿಕ್ಕಿಲ್ರಿ, ಊರೂರು ಅಲ್ಲಿ. ಅವ 12 ವರ್ಷ ಅವಾಗ, ಈಗ ಬಿಡ್ರಿ ಈಗ ಹುಡುಗರಿಗೆ, ಅವಾಗ 12 ವರ್ಷ ತಿರುಗಾಡ್ದ. ಯಾರು ಎಲ್ಲರೂ ದಾಸಮಯ ಚಲೋ ಅದಾನ. ಆದ್ರೆ ದಾಸಮಯನ ಮದುವೆ ಆಗಬೇಕಾಗಿತ್ತಂದ್ರೆ ಅಡುಗೆ ಹಿಂಗೆ ಮಾಡಬೇಕಲ್ಲ ಅಂತ ಎಲ್ಲರಿಗೂ ಪರೀಕ್ಷೆ ಮಾಡಿಬಿಟ್ಟಿದ್ದಾನೆ. ಪರೀಕ್ಷೆ ಮಾಡ್ತಾ ಇದ್ದಾನೆ. ನಮ್ಗೆ ಹ್ಯಾಂಗೆ ಕಟ್ಟಿಗೆ ಇಲ್ಲದೆ ನೀರಿಲ್ಲದೆ ಅಡುಗೆ ಹೆಂಗೆ ಮಾಡೋಕ್ಕೆ ಬರ್ತೈತಿ, ಬರಂಗಿಲ್ಲ ಅಂತ ಎಲ್ಲರೂ ನಿರಾಕರಿಸಿದ್ರು. ಎಷ್ಟು ಜನ 12 ವರ್ಷವರೆಗೆ ಸುತ್ತಾಡ್ದ ಕೊನೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಕ್ಕೆ ಬಂದ. ಆಗ ಮಹಾದೇವಿ ಮಲ್ಲಿಕಾರ್ಜುನನ ಮಗಳು, ಮಹಾದೇವಿ ಮಲ್ಲಿಕಾರ್ಜುನ ದುಗ್ಗಳೆಯ ತಂದೆ ತಾಯಿಗಳು ನೆನಪಿಟ್ಕೋಬೇಕು. ಲಾಸ್ಟಿನ ದಿವಸ ನೀವೆಲ್ಲ ಪ್ರವಚನ ಮಾಡಬೇಕು, ಒಬ್ಬೊಬ್ಬರು ಎಲ್ಲರೂ 5-5 ನಿಮಿಷ. ಆಗಲ್ಲಿ ನಾ ಮಾಡ್ತೀನಿ ಅಂತ ದುಗ್ಗಳದೇವಿ, ನಾ ಮಾಡ್ತೀನಿಯಪ್ಪ ಕರೀರಿ ಅವ್ರಿಗೆ ಅಂತಾರೆ. ತಲೆ ಕೆಟ್ಟದ ನಮ್ಮ ಮಗಳ ಅಂತಾರೆ. ನೀರಿಲ್ಲದೆ ಕಟ್ಟಿಗೆ ಇಲ್ಲದೆ ಅಡುಗೆ ಹೆಂಗೆ ಮಾಡ್ತೀವಿ? ನಾ ಮಾಡ್ತೀನಿ ಕರಿ ಅಂತ ಕರೆದು, ಪಾಪ ಮಗಳು ಹೇಳ್ತಾ ಇದ್ದಾರೆ, ಕರೆದು ಬಿಟ್ಟು ಆ ಕಬ್ಬಿನಿಂದ ರಸವನ್ನು ತೆಗಿತಾಳೆ. ಕಬ್ಬಿಂದ ರಸ ತೆಗಿತಾಳೆ. ರಸ ತೆಗೆದಾಗ ಸಿಪ್ಪಿ ಇರ್ತೈತಲ್ಲ, ಸಿಪ್ಪಿ ಹಸಿದು ಹತ್ತೈತೆ.
ಸಿಪ್ಪಿ ಹಸಿದು ಹತ್ತೈತೆ. ನೀವು ಗಿಡಕ್ಕೆ ಉರಿ ಹಚ್ಚಿರಿ, ಗಿಡ ಹತ್ತೈತಿ. ಆ ಎಲೆ ಒಳಗೆ ಉರಿಯುವಂಥ ಶಕ್ತಿ ಇರ್ತದೆ. ಹಾಗೆ ಹಸಿ ಕಬ್ಬಿನ ಸಿಪ್ಪೆಯನ್ನು ರಸ ತೆಗೆದು ಪಾತ್ರೆಗೆ ಹಾಕ್ತಾರೆ. ಈ ಮರಳು ಕೂಡಿರ್ತಕ್ಕಂಥ ವಾಳು ಮಿಕ್ಸ್ ಇರ್ತಕ್ಕಂಥ ಅಕ್ಕಿಯನ್ನು ತೆಗೆದುಕೊಂಡು ಬೊಗಣೆ ಹಾಕಿ ರಸವನ್ನು ಅದಕ್ಕೆ ಹಾಕಿದಾಗ ಆ ಸಿಪ್ಪಿ ಏನಿರ್ತದಲ್ಲ, ಸಿಪ್ಪಿಯನ್ನು ಒಲೆ ಒಳಗೆ ಹಾಕಿ ಉರಿ ಹಚ್ತಾರೆ. ಅದು ಕುದ್ದು ಪಾಯಸ ಆಗ್ತದೆ. ಕುದ್ದು ಪಾಯಸ, ಅಕ್ಕಿ ಪಾಯಸ ಆಗ್ತದೆ. ಅದು ಪಾಯಸ ಆದಮೇಲೆ ಅಕ್ಕಿ ಮ್ಯಾಲೆ ಬೆಂದು ಮ್ಯಾಲೆ ಬರ್ತೈತಿ, ಕೆಳಗೆಲ್ಲ ಉಸುಕ್ಕೆ ಕೆಳಗೆ ಉಳಿತೈತೆ ರೀ. ಉಸುಕ್ಕೆ ಕೆಳಗೆ ಉಳಿತದೆ, ಅಕ್ಕಿ ಎಲ್ಲ ಮ್ಯಾಲೆ ಬಂತದೆ. ಆ ಮ್ಯಾಲಿನ ಏನು ಮಾಡ್ತಾಳೆ, ದಾಸ್ಮೈಗೆ ಬಡಿಸ್ತಾಳೆ. ದಾಸವಾಗಿ ಬಡಿಸಿದಾಗ ಭಾಳ ತೃಪ್ತಿ ಆಗ್ತದೆ. ನೀರಿಲ್ಲದೆ ಅಡುಗೆ, ಕಟ್ಟಿಗೆ ಇಲ್ಲದೆ ಅಡುಗೆ ಮಾಡಿದ್ದೆಲ್ಲ ಭಾಳ ಖುಷಿಯಾಗಿ ಆಗ ಆಕೆಯ ಕೈ ಹಿಡಿತಾರಂತೆ. ಬಂದುದನ್ನರಿದು ಬಳಸುವಳು, ಬಂಧು ಬಳಗವ ಮರೆಸುವಳು, ಬಂದುದನ್ನು ಉಂಡು ನಾನು ಅಂಥವಳನ್ನು ಕಂಡು ದುಗ್ಗಳಿಗೆ ತಂದು ಬದುಕಿದನು ಕಾಣ ರಾಮನಾಥ ಅಂತ ಹೇಳ್ತಾರೆ. ಮೊಟ್ಟ ಮೊದಲ ಹೆಂಡತಿಯ ಹೊಗಳಿದಂಥ ಸಂತ ದಾಸಮಯ್ಯ. ಬಂಧು ಬಳಗವ ಮರೆಸುವಂಥ ಬಂಧುದನ್ನು ಪರಿಣಾಮಿಸುವಳು, ದುಗ್ಗಳೆ ತಂದು ಬದುಕಿದನು ಕಾಣ ರಾಮನಾಥ ಅಂತ ಹೆಂಡತಿ ಬಗ್ಗೆ ಹೇಳ್ತಾರೆ. ಅಂಥ ಹೆಂಡತಿಯ ತಂದಿದ್ದಕ್ಕಾಗಿಯೇ ನಿನ್ನೆ ದಿವಸ ಎಲ್ಲ ಷರತ್ತಿಗೆ ಒಪ್ಕೊಂಡಾಗ ಮಾತ್ರ ಆಕೆ ಹೆಂಡತಿಯಾಗಿ ಸಿಕ್ಕಿದ್ದಾಳೆ. ಆ ಹೆಂಡತಿ ಗಂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಅಷ್ಟೇ ಅತ್ತೆ ಮಾವರು ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ವಿಚಾರದಿಂದ. ಕೆಲವರು ಅತ್ತಿ ಮಾವರು ಇರ್ತಾರೆ, ಅತ್ತಿ ಸೊಸಿ ಭಾಳ ಜಗಳ ಗಂಟಿರ್ತಾರೆ, ಹ್ಯಾಂಗಿರ್ತಾರೆ ಅನ್ನುವಂಥದ್ದು ಹಾಡಿನ ಮುಖಾಂತರ ನಾವು ನೋಡ್ತೇವೆ. ಅತ್ತಿ ಮನೆಯ ಸೊಸೆಯವರು ನಾನು ಶಿಸ್ತಿಲಿರುವಾಗಿ, ಹೆಚ್ಚು ಕಡಿಮೆ ಏನಾದರೂ ಅಂದರೆ ಮಾರೀತಿರುವಾಗಿ. ಅರ್ಥನೂ ಇದೆ, ತತ್ವ ಇದೆ, ಸಾಮಾಜಿಕವಾಗಿಯೂ ತಿಳುವಳಿಕೆ ಇದೆ. ಇಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಅನೇಕ ಶರಣರ ಜೀವನ ಚರಿತ್ರೆಯಲ್ಲಿ ಯಾರೂ ನಮ್ಮ ಹಂಗೆ ಜಗಳಗಳನ್ನು ತೆಗೆದಿಲ್ಲ. ಜಗಳವನ್ನು ತೆಗೆದು ಹೊಸ್ತಲು ಹೊರಗೂ ಬಂದಿಲ್ಲ. ಏನಿದ್ರೂ ಕೂಡ ಹೊಸ್ತಲದ ಒಳಗೆ ಇರಬೇಕು ಅನ್ನುವಂಥದ್ದನ್ನು ಜನಪದ ಸಾಹಿತ್ಯದಲ್ಲಿ, ತಾಯಿಯ ಗರ್ತಿಯ ಹಾಡಿನಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ಹೊರಗೆ ಬರ್ತಾವ. ಹೊರಗೆ ಯಾವಾಗ ಬಂತು ಅಂತಂದ್ರೆ ಇವ್ರ ಮನೆಗೆ ದೋಷಕ್ಕೆ ತೂತವ ಅಂತ ಗೊತ್ತಾಗ್ಬಿಡ್ತೈತಿ. ಅದು ಏನೇ ಇದ್ದರೂ ಕೂಡ ನಮ್ಮ ಮನೆಯೊಳಗೆ ಇರಬೇಕು, ಮನದಲ್ಲೇ ಇರಬೇಕು. ಏನೋ ಸಂಸಾರದಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ತದೆ. ಅತ್ತಿ, ಸೊಸೆ, ಮಾವ, ಹಳೆಯ ಎಲ್ಲವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದೇ ಸಂಸಾರ ಅಂತಾರೆ. ಎಲ್ಲವನ್ನ ತ್ಯಾಗ ಮಾಡುವುದೇ ಯಾವುದೂ ಬೇಡ ಅಂತೇಳಿದ್ರೆ ಸನ್ಯಾಸ ಆಗ್ತದೆ. ಬಾಸ್ಬಿಡ್ತವ. ಹೇಗಾಗಿತ್ತು ಅಂದ್ರೆ ನಿಮಗೆಲ್ಲ ಗೊತ್ತಿರೋದು ಕತೆ ಹೇಳ್ತೀನಿ. ಅತ್ತೆ ಸೊಸೆ ಕತೆ ಹೇಳಬೇಕು, ಭಾಳ ದಿವಸ ಇತ್ತು. ಯಾಕಂದ್ರೆ ಅದಕ್ಕೆ ಕಿವಿ ಆಗಲಾಗ್ಬಿಡ್ತಾವೆ ಅತ್ತೆ ಸೊಸೆದ ಕತೆ. ಚಾಂಡ್ರ ಕತೆ ಹೇಳ್ಬೇಕಾದ್ರೆ ಏನಾಗಿಲ್ಲ. ಹಿಂಗೊಂದು ಊರಾಗ, ಹೆಂಗೊಂದು ಊರಾಗ ಹಿಂಗೊಂದು ಅತ್ತೆ ಸೊಸೆ ಇರ್ತಾರೆ. ಅತ್ತೆ ಸೊಸೆ ಹಿಂಗೆ ಪುರಾಣ ನಡೆದಿರ್ತದೆ. ಪುರಾಣ ನಡೆದಾಗ ಕೆಲವರು ಅತ್ತಿಗೆಗಳು ಬರ್ತಾರೆ, ಕೆಲವು ಕಡೆ ಸೊಸೆಯರು ಬರ್ತಾರೆ. ಆದರೆ ಅಲ್ಲಿ ಇಬ್ಬರು ಕೂಡ ಬರೋರು ಅಂತ, ಅತ್ತಿ ಸೊಸೆ ಇಬ್ಬರೇ ಕೂಡ ಬರೋರು. ಅತ್ತಿ ಸೊಸೆ ಬಂದು ಆಕೆ ಎಲ್ಲೆಲ್ಲಿ ಕೂಡ್ತಾಳಲ್ಲ, ಊಟಕ್ಕೆ ಕೂತಾಗಲಿ, ಕೆಳಗೆ ಕೂತಾಗಲಿ, ಮ್ಯಾಲೆ ಕೂತ್ರ, ಎಲ್ಲಿ ಕೂತ್ರ ವರ್ಷ ಕೂಡ್ಸಕ್ಕಂತ ನೆಲ ವರ್ಷ ಕೂಡಿಸಿಡಿ. ಜನ ಏನಂತಿದ್ರು, ಎಲ್ಲ ಬಂದವರೆಲ್ಲ ಎಟ್ರ ಅತ್ತಿ ಮೇಲೆ ಕಾಳಜಿ ಅದ, ಎಟ್ರ ಅತ್ತಿ ಮೇಲೆ ಕಾಳಜಿ ಅದ ಅಂತಿದ್ರು. ಹೀಗಾಗಿ ಕೇಳಿದ್ರಂತ, ನಿಮ್ಮ ಅತ್ತಿ ಮೇಲೆ ಎಷ್ಟು ಕಾಳಜಿ ಅದ ಅಂತಂದಾಗ, ಎಲ್ಲಿದ ಕಾಳಜಿ ಯಾವ, ಅದು ನಮ್ಮ ತವ್ರ ಮನೆ ಸೀರೆ ಅದ, ಹೊಲಸಾಗಿ ಬರ್ತದೆ, ವರ್ಷ ಕೂಡ್ಸಾಗತ್ತೀನಿ. ತವ್ರ ಮನೆ ಸೀರೆ ಉಟ್ಕೊಂಬಂದಳಕ್ಕಿ ಅತ್ತಿ, ಹೊಲಸಾಗಿ ಬರ್ತೈತಿ, ವರ್ಷ ಕೂಡಿಸ್ತಾಳೆ. ಆಕೆ ಅತ್ತಿ ಏನಾಯಿತು, ನಾನು ಸೊಸೆ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಎಷ್ಟು ಪ್ರೀತಿ ಅದ, ಎಷ್ಟು ಕಾಳಜಿ ಅದಲ್ಲ ಅಂತ ಸೊಸೆಗೆ ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡ್ತಾಳೆ. ಸೊಸೆಗೆ ಪರೀಕ್ಷೆ ಮಾಡಬೇಕಂತ ವಿಚಾರ ಮಾಡಿ ಮನೆಯಾಗ ಒಂದು ಸಲ ಏನು ಮಾಡ್ತಾಳೆ, ಸೊಸೆ ಮುದ್ದ ಮೊದಲ ಸೊಸೆ ಮುದ್ದ ಸೊಸೆ ಮುದ್ದ ಅಂತ ಅಂತಾರೆ ನಿಮ್ಮ ಕಡೆ. ನಿಮ್ಮ ಸೊಸೆ ನಿಮ್ಮ ಹೆಂಡತಿಗೆ ಅಂತ ಕರೀತಾರೆ.
ರಾಣಿ ಅಂತ ಕರೀತಾರನ್ನು. ಇವ ಅವ್ರ ರಾಣಿ ಆದ್ರೆ ಇವ ರಾಜ ಆಗ್ಬೇಕಲ್ಲ. ಹಾಗ ಸೊಸಿ ಇಲ್ಲಿ ಬಾ ಅಂತೇಳಿ ಕರೀತಾಳೆ ಅತ್ತಿ. ಕರೆದ ಮೇಲೆ ಆಕಿ ಪಲಾಯಿ ಮೇಲೆ ಕೂತಳು. ಅತ್ತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಸೊಸಿ ನಿನಗೆ ಒಂದು ಮಾತು ಕೇಳ್ತೀನಿ. ಪುರಾಣಕ್ಕೆ ಹೋದಲ್ಲಿ ಗಲ್ಯಾಗ ಎಲ್ಲ ಕಡೆ ಎಲ್ಲ ಮಾತಾಡ್ತಾರೆ, ಎಟ್ಟರ ಕಾಳಜಿ ಅದ ನಿನ್ನ ಅತ್ತಿ ಮೇಲೆ ಸೊಸಿ ಮೇಲೆ ಅಂತ ಹಿಂಗೆ ಮಾತಾಡ್ತಾ ಇದ್ದಾರೆ. ನೀವು ಒಂದು ಪರೀಕ್ಷೆ ಮಾಡ್ತೀನಿ, ಹೇಳ್ರಿ ಅತ್ತೆ. ಪಾಪ ಹೊಸ್ದಾಗ ಬಂದ್ರೆ ಅತ್ತಿ ಕೈ ಕಟ್ಟಿ ನಿಂತೇಳಿ ಸೊಸಿ. ಹೇಳ್ರಿ ಅತ್ತೆ ಅವ್ರ, ಏನಿಲ್ಲ, ಈಗ ನಿನಗೆ ನಾ ಪಲಾಯಿ ಮೇಲೆ ಕೂತೀನಲ್ಲ, ನಿನಗೆ ಕೂಡಂತೀನಿ, ನಿನಗೆ ಕೂಡಂದ್ರೆ ಎಲ್ಲಿ ಕೂಡ್ತೀವಿ ಅಂತ ಕೇಳ್ತಾಳೆ. ಅಯ್ಯ ಅತ್ಯಾರ, ನಿಮ್ಮ ಪಲಂಗ ಮೇಲೆ ನಾವು ಮಗ್ಗಲು ಕೂಡ್ಬೋದು, ಜಾಗ ಇರ್ತದೆ, ಮಗ್ಗಲು ಕೂಡ್ಬೋದು. ಆದರೆ ನಿಮ್ಮ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ, ನಿಮ್ಮ ಸ್ಥಾನೆಯಲ್ಲಿ ನಮ್ಮ ಸ್ಥಾನೆಯಲ್ಲಿ, ನೀವು ದೊಡ್ಡವರು, ನೀವು ಅತ್ತಿ ನಾವು ಸೊಸಿ, ಆದರೆ ನಿಮ್ಗಿಂತ ದೂರ ಇರಬೇಕಾಗ್ತದೆ ಅಂತ ಒಂದು ಕುರ್ಚಿ ಹಾಕ್ಕೊಂಡು ಮಗ್ಗಲು ಕೂಡ್ತೀನಿ ಅಂತಾಳೆ. ಬಹಳ ಸಂತೋಷ ಇತ್ತು ಅಂತ. ಮತ್ತು ನಾ ಪಲಂಗ ಬಿಟ್ಟು ನಾನೇ ಕುರ್ಚಿ ಮೇಲೆ ಕೂತಂದ್ರೆ ನೀ ಎಲ್ಲಿ ಕೂಡ್ತೀವಿ ಅಂತ. ಆಗ ಅತ್ತೆಯವ್ರ, ಇನ್ನೊಂದು ನಮ್ಮ ಮನೆಗೆ ಕುರ್ಚಿ ಕಡಿಮೆ ಅವ, ಇನ್ನೊಂದು ಕುರ್ಚಿ ಹಾಕೊಂಡು ಕೂಡ್ಬೋದು, ಆದರೆ ನಿಮ್ಮ ಲೇವಲ್ ಅಂತೂ ಕೂಡಕ್ಕೆ ಬರಲ್ಲ, ನಿಮ್ಗಿಂತ ಕೆಳಗೆ ಇರಬೇಕಲ್ಲ ನಾವು ಅಂತ. ಏನು ಮಾಡ್ತೀನಿ, ಒಂದು ಮಣಿ ತೊಗೊತೀನಿ, ಮಣಿ ಮೇಲೆ ಕೂಡ್ತೀನಿ. ಸುಮ್ಮನೆ ಇರಬೇಕಲ್ಲ ಇದು ಮುದುಕಿ. ಎರಡನೇ ಕೇಳಿದ್ರೆ ಅತ್ತೆ ಅಂದ, ಈಗ ಮತ್ತು ಮೂರನೇ ಕೇಳಗತ್ತಾಳೆ, ಮತ್ತು ಮುದುಕೆಲ್ಲರೂ ಮತ್ತೇನು ಬೇಕಿದು. ಅದು ನಾ ಬರೋಬ್ಬರ ಇತ್ತು. ನಾನೇ ಮನೆ ಮೇಲೆ ಕೂತಂದು ಎಲ್ಲಿ ಕೂಡ್ತೀವಿ, ನೀವು ಮನೆ ಮೇಲೆ ಕೂತ್ರಿ ಅಂದ್ರೆ ಒಂದು ಸ್ವಲ್ಪ ನಾವು ಕೆಳಗೆ ಇರಬೇಕಲ್ಲ ಅಂತ ಒಂದು ಚಾಪಿ ಹಾಸ್ಕೊಂಡು ಕೂಡ್ತೀನಿ ಅಂದಳು. ನಾ ಚಾಪಿ ಹಾಸ್ಕೊಂಡ್ರೆ ಎಲ್ಲಿ ಕೂಡ್ತಿ, ಇದು ಮುದುಕಿ ಹೋಯ್ತಿದ್ದು ಮುದುಡಿ ಐತದು. ಆಕೆಗೆ ಸಿಟ್ಟು ಬರಾಗತ್ತಿ. ಪಲಂಗ್ ಬಂತು, ಪಲಂಗ್ ಹೋಯ್ತು, ಕುರ್ಚಿ ಹೋಯ್ತು, ಮಣಿ ಹೋಯ್ತು, ಚಾಪಿ ಹೋಯ್ತು, ಇನ್ನೇನು ಮಾಡಬೇಕು ಅಂತ. ಮತ್ತು ಚಾಪಿ ಮೇಲೆ ನಿಮ್ಗಿಂತ ಕೆಳಗಿರ್ಬೇಕಲ್ರಿ, ನೆಲ ಮೇಲೆ ಕೂಡ್ತೀನಿ ಅಂತಳಕ್ಕೆ. ನಾನೇ ಒಂದು ನೆಲ ಮೇಲೆ ಕೂತ್ರ ನೀ ಎಲ್ಲಿ ಕೂಡ್ತಿ ಅಂತಾಳೆ. ಅತ್ತೆಯವರು, ನಿಮ್ಮಿಟ್ಟು ನಿಮ್ಮ ಲೇವಲ್ ಆಗಂಗಿಲ್ಲ, ಒಂದಿಷ್ಟು ಗಾರಿ ತೋಡಿ ನಿಮ್ಗಿಂತ ಕೆಳಗೆ ಕೂಡ್ತೀನಿ, ಗಾರೆ ಕೂಡ್ತೀನಿ ಅಂತಾಳೆ. ಮಗದ ಗಾರಿ ಇರ್ತಾಳೆ, ಕುಣಿ ತೋಡಿ ಕುಣಿಯಾಗಿ ಕೂಡ್ತೀನಿ ಅಂತಾಳೆ, ಗಾರಿಯಾಗಿ ಮಾಡಿ. ಸುಮ್ಮಿರ್ಬೇಕು, ಇಟ್ಟಕ್ಕಿದು ಮುದುಕಿ, ವಯಸ್ಸಾಗ್ಯದ, ಎಷ್ಟು ಪರೀಕ್ಷೆ ಮಾಡ್ಬೇಕು ಅಟ್ಟೆ ಮಾಡಬೇಕು. ಇದೇನಂತೂ ಒಂದು ವೇಳೆ ನಾನೇ ಕುಣಿಯಾಗಿ ಕೂತ್ರೆ ನೀಯಲ್ಲಿ ಕೂಡ್ತಿ ಅಂತಳಕ್ಕೆ. ಅಯ್ಯ ಅಟ್ಟಾರ, ನೀವು ಕುಣಿಯಾಗಿ ಕೂತ್ರೆ ನಿಮ್ಮ ಲೆವೆಲ್ ಅಂತೂ ಕೂಡೋಕ್ಕಾಗಲ್ಲ, ಅದಕ್ಕೆ ಕೆದರಿದ ಮಣ್ಣು ಮ್ಯಾಲೆ ಹಾಕಿರ್ತೀನಲ್ಲ, ಆ ಮ್ಯಾಲೆ ಹಾಕಿ ಅದ್ಮೇಲೆ ಕೂಡ್ತೀನಿ ಅಂತ. ನೀವು ಹಂಗೆ ಮಾಡ್ತೀರಿ ಕಾಣ್ತದೆ, ಚಪ್ಪಲ್ ಹೊಡೆದ್ರೆ ಇವರು ಹಂಗೆ ಮಾಡ್ದಂಗೆ ಕಾಣ್ತಾರೆ. ಬಸವಣ್ಣ ಅವ್ರು ತಿಳಿತಾರೆ. ಹಾಗೆ ಇಂಥ ಅತ್ತಿ ಸೊಸೆಗಳು ಈಗ ನಮ್ಮವರು, ಆವಾಗಿನವ್ರು ಹಾಗಲ್ಲ. ಅತ್ಯಂತ ಪ್ರೀತಿ, ಕಣ್ಣ ಸೊನ್ನೆ, ಬಾಯಿ ಸೊನ್ನೆ, ಕೈ ಸೊನ್ನೆ ಅರ್ತು ಜೀವನ ಮಾಡ್ತಕ್ಕಂಥ ಗಂಡ ಹೆಂಡತಿ. ಹಾಗೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠವಿಲ್ಲದ ಗಂಡ, ಇದ್ದಡೇನೂ ಹೋದರೇನು ಶಿವ ಉಡದ ಆವಿಂಗೆ ಉಣ್ಣದ ಕರು ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಕೂಡ ಹೇಳಿದ್ದಾರೆ. ಗಂಡ ಹೆಂಡತಿ ಆದವರು ಅತ್ಯಂತ ಸುಂದರವಾದಂಥ ಬದುಕನ್ನು, ಒಂದು ಬಂಡಿ 2 ಚಕ್ರಗಳಿದ್ದಂತೆ, 2 ಎತ್ತುಗಳಿದ್ದಂತೆ, ಕೋಣ ಕೆರೆಗೆ ಎತ್ತು ಏರಿಗೆ ಎಳೆದಂತೆ ಆಗಬಾರ್ದು ನಮ್ಮ ಸಂಸಾರ. ಅಂಥ ಸಂಸಾರವನ್ನು ಸಾಗಿಸಿ ದಾಸಮಯ್ಯನವರು ಒಳ್ಳೆಯ ಹೆಂಡತಿಯನ್ನು ಪಡೆದಿದ್ದಾರೆ. ಅದಕ್ಕೆ ಅನೇಕ ಲೀಲೆಗಳು, ಅನೇಕ ಪವಾಡಗಳು, ಒಂದು ಜೊತೆಗೆ ವಚನ ಸಾಹಿತ್ಯವನ್ನು, ಅವರ ಒಂದಷ್ಟು ತತ್ವಗಳನ್ನು ನಾವು ತಿಳ್ಕೊಳ್ಳೋಣ. ಯಾವಾಗಂದ್ರೆ ನಾಳಿನ ಸಮಯದಲ್ಲಿ. ಮತ್ತು ಇದು ಮದುವೆ ಆಗಿದ್ದ ಸಂದರ್ಭವನ್ನು ಇನ್ನೊಂದು ಕಡೆ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ. ನಾ ಹೇಳಿದ್ದು ಕಬ್ಬಿನ ರಸ ಮತ್ತು ಕಬ್ಬು ಮತ್ತು ಮರಳು ಮಿಶ್ರಿತ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದೆ. ಇನ್ನೊಂದೊಂದು ಪವಾಡ ಇದೆ, ಆ ಪವಾಡವನ್ನು ನಾವು ನಾಳೆ ನೋಡೋಣ. ಮದುವೆ ಆಗಬೇಕಾದ್ರೆ ಪವಾಡ ಅದಾವೆ, ಅದಕ್ಕೆ ಷರತ್ತು ಏನಿದೆ ಅನ್ನುವಂಥದ್ದು ಇನ್ನೊಂದು ಷರತ್ತನ್ನು ಸಿದ್ದಯ್ಯ ಪುರಾಣಕ್ಕೆ ಹೇಳಿದ್ದಾರೆ. ಅದನ್ನು ನಾಳೆ ನೋಡೋಣ.